ಗೊತ್ತಾ ಮ್ಯಾಮ್, ನಾನು ನೋಡಿದ್ರೆ ಅವ್ನು ಸ್ಟೆಪ್ಸ್ ಮರ್ತೋಗ್ಬಿಡ್ತಾನೆ, ಅದಕ್ಕೆ ನೋಡಿಲ್ಲ ಅನ್ಸುತ್ತೆ. ಇಲ್ಲ ಬಾಸ್, ಇಲ್ವಂತೆ. ನಾನು ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ರಕ್ಷಕ್ಗೆ ಎನರ್ಜಿ ಬರಬೇಕು, ಆ ಪವರ್ ಬರಬೇಕು ಅಂದ್ರೆ ನಿಮ್ಗೆ ಒಂದು ಡಿ ಬಾಸ್ ಫೋಟೋ ಬರಲೇಬೇಕು, ಡಿ ಬಾಸ್ ಬಗ್ಗೆ ಮಾತಾಡಿಸ್ಲೇಬೇಕು. ಒಂದು ಚಿಕ್ಕ ಟೆಸ್ಟ್ ಇದೆ ಓಕೆನಾ? ಏನಪ್ಪಾ ಅಂದ್ರೆ LED ಸ್ಕ್ರೀನ್ ಮೇಲೆ ದರ್ಶನ್ ಸರ್ ಅವರ ಸಿನಿಮಾ ರಿಲೇಟೆಡ್ ಫೋಟೋಸ್ ಬರುತ್ತೆ. ಆ ಫೋಟೋಸ್ ನೋಡಿ ಅದು ಯಾವ ಸಿನಿಮಾ ಅಂತ ಹೇಳಬೇಕು, ಆ ಸಿನಿಮಾಗೆ ಸಂಬಂಧಪಟ್ಟದ ಒಂದು ಡೈಲಾಗ್ ಹೇಳ್ಬೇಕು. ರೆಡಿನಾ? ಜೈ ಡಿ ಬಾಸ್. ಅಷ್ಟೇ. ಮೊದಲನೇ ಫೋಟೋ ಯಾವ ಸಿನಿಮಾ ಇದು? ಅಣ್ಣ ಇದು ಇನ್ನ ಒಂದು 10 ಸಲ ರಿಲೀಸ್ ಆದ್ರೂ 100 ಡೇಸ್ ಸಿನಿಮಾ ಅಣ್ಣ ಇದು. ಮೆಜೆಸ್ಟಿಕ್ ನಮ್ ಬಾಸ್ ಇದು. ಕ್ಯಾ ಬಾತ್ ಹೈ. ಒಂದು ಡೈಲಾಗ್ ಬರಲ್ಲ ಹಂಗೆ. ಮಚ್ಚೆ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನ್ ಬಿಡಬೇಕು? ಕೆಲಸ ಮಾಡೋದನ್ನ ಬಿಡಬೇಕು. ಎರಡನೇ ಫೋಟೋ ಬರಲಿ. ಯಾವ ಸಿನಿಮಾ ಇದು? ಯಜಮಾನ 100%. ಹೇ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕೋ. ಆಡಿಯನ್ಸ್ ಯಾವುದು? ಅನ್ನನಾಥ್ ಯಾವ್ರು ಅಂತಾರೆ, ಅಂಥದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ದರ್ಶನ್ ಸರ್, ಹ್ಯಾಟ್ಸ್ ಆಫ್ ಸರ್. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ನಾನು ಮಾಡಿದ್ದೆ ಸರಿ ಹಂಗಂತ ವಾದ ಮಾಡೋದು ಯಾರು? ಏನು? ಇಬ್ರು ಅಂದ್ರೆ ಅವ್ರ ಪ್ರಕಾರ ನಾನು, ನನ್ನ ಪ್ರಕಾರ ಅವರು. ಇಬ್ರು ಅಂತ ಹೇಳ್ಕೊಂಡು ಸಿನಿಮಾದವರು ಅಣ್ಣ, ಏನ್ ಮಾಡಕ್ಕೆ. ಮುಂದಿನ ಪ್ರಶ್ನೆ, ಇಬ್ಬರ ಮಧ್ಯ ಕೋಪ ಬಂದಾಗ ಬೇಗ ಕಾಂಪ್ರಮೈಸ್ ಆಗೋದು ಯಾರು? ನಾನೇ. ನೀವು ಇಬ್ರು ಎಲ್ಲದಕ್ಕೂ ಹಂಗೆ ಹೇಳ್ತಾ ಇದ್ದೀರಲ್ಲ? ಇಲ್ಲ ಅಣ್ಣ, ನಾನು ಕಟ್ಕೊಂಡು ನಾನು. ನಿಮ್ಮಿಬ್ಬರಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಯಾರಿಗಿದೆ? ಯಾವ ಮೂಡೋಣ? ಯಾವ ಮೂಡೋಣ? ಅಯ್ಯೋ